ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ಮಂಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು 7ರಿಂದ 7:30 ಆಗೋಗಿತ್ತು. ಲೇಟಾಗಿ ಹೋಗ್ಬಿಟ್ಟಿತ್ತು, ಎದ್ದಿರೋದು ಬೇರೆ. ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದೀನಿ. ಅದು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಟೈಮಾಗಿ ಹೋಗಿದ್ರಿಂದ. ಹಾಗೆ ಡೈರೆಕ್ಟ್ ಅಡುಗೆ ಮನೆಗೆ ಬಂದು ಪಾತ್ರೆಗಳನ್ನೆಲ್ಲ ನೈಟ್ ತೊಳೆದಿಕ್ಕಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಜೋಡಿಸ್ಬಿಟ್ಟು ಇವಾಗ ಪಡ್ಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟು ನನ್ನ ಮಗನ ಲಂಚ್ ಬಾಕ್ಸ್ಗೆ ಮತ್ತು ನಮಗೂ ಆಗುತ್ತೆ ಅಂದ್ಬಿಟ್ಟು ಪಡ್ಡು ಮಾಡೋದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲನೂ ತೊಳೆದಿಟ್ಕೊಂಡು ಇವಾಗೆಲ್ಲ ಹಚ್ಕೊತೀನಿ. ಹಚ್ಕೊಂಡು ಇದಕ್ಕೆ ಹಾಕಿ ಹಿಟ್ಟಿಗೆ ಟೈಮ್ ಆಗೋಗಿದ್ದರಿಂದ ಇವತ್ತು ಲೇಟಾಗಿ ಹೋಗಿತ್ತು. ಅದರಲ್ಲೂ ಬೇಗ ಬೇಗ ಮಾಡ್ತಾಯಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಫ್ರಿಜ್ಜಲ್ಲಿ ಇಟ್ಟಿತ್ತು. ಅದಕ್ಕೇ ಬೇಗ ಮಾಡೋಣ ಅಂದ್ಬಿಟ್ಟು ಅದಕ್ಕೇ ಪಡ್ಡು ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟ್ ಎಲ್ಲ ತುರಿದಿಟ್ಕೊತೀನಿ. ಬೇಕು ಅಂದರೆ ನೀವು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೋಬೋದು. ನಾನು ನಮ್ಮ ಮನೇಲಿ ತಿನ್ನೋದಿಲ್ಲ, ಅದಕ್ಕೇ ಇಷ್ಟೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳಿ. ನೋಡಿ, ಕ್ಯಾರೆಟೆಲ್ಲ ತುರಿದಾಯ್ತು. ಕ್ಯಾರೆಟ್ ತುರಿಯೋ ಕೈಯೇ ಸ್ವಲ್ಪ ಇದಾಗೋಯ್ತು. ಫಾಸ್ಟಾಗಿ ಮಾಡೋಕ್ಕೋದ್ರೆ ಏನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ. ನೋಡಿ, ಇವಾಗ ಕ್ಯಾರೆಟ್ ತುರಿಯೋ ಕೈ ಸ್ವಲ್ಪ ತುರ್ಕೊಂಬಿಡ್ತು. ಏನಾದ್ರೂ ಟೈಮ್ ಆಗೋಗಿದೆಯಲ್ಲ, ಬೇಗ ಬೇಗ ಮಾಡಲೇಬೇಕು. ಇವಾಗ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ. ನೋಡಿ, ತರಕಾರಿ ಇದು ಹಚ್ಚಿದ್ದೆಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಕಡೆ ಸ್ಟವ್ ಹಚ್ಚಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಆ ಸಾಸಿವೆ ಎಲ್ಲ ಸಿಡ್ದಿರೋದು ಸ್ಟವ್ ಮೇಲೆಲ್ಲ ಆಗಿಬಿಡುತ್ತಲ್ಲ, ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈಗ ಆಯಿತು. ಆ ಶಿಂಕ್ ತುಂಬ ಪಾತ್ರೆಗಳು ನೋಡಿ ಎಷ್ಟು ತುಂಬಿದ್ದಾವೆ. ಅದು ಬೆಳಗಿನ ಪಾತ್ರೆಗಳಷ್ಟೇ, ಇವಾಗ ಮಾಡ್ಕೊಳ್ಳೋವಾಗ ಹಾಕಿರೋ ಪಾತ್ರೆಗಳು ಇಷ್ಟು ಬಿದ್ದಿದ್ದಾವೆ. ಈ ನೈಟಿಂದೆಲ್ಲ ಹಂಗೆ ಬಿಟ್ಟಿದ್ರೆ ಫುಲ್ಲಾಗಿ ಹೋಗ್ಬಿಡ್ತಿತ್ತು. ಎಲ್ಲನೂ ಹಾಕಿ ತೊಳೆದು ಇವಾಗ ಬೇಗ ಎಲ್ಲ ತೊಳೆದು ಮುಂದಿನ ಕೆಲಸ ಶುರು ಮಾಡ್ಕೊಬೇಕು. ಇದು ಅಡುಗೆ ಮನೆಯದೇ ಇಷ್ಟೊತ್ತಾಗೋಗಿದೆ. ಇನ್ನು ಗುಡಿಸಿ ಒರೆಸಿ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ. ನೋಡಿ, ಎಲ್ಲ ಪಾತ್ರೆ ತೊಳೆದಾಯ್ತು. ಈಗ ಬಾಗಿಲು ಬೇರೆ ಗುಡಿಸ್ತಾ ಇದ್ದೀನಿ. ಬಾಗಿಲು ಗುಡಿಸಿ ಹೊಸ್ಲೆಲ್ಲ ಒರೆಸ್ಕೊಂಡು ಬೆಳಗ್ಗೆ ಮಾಡ್ಕೊಬೇಕು. ಟೈಮ್ ಆಗಿದ್ದರಿಂದ ಇವಾಗ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಕೊಂಡು ಈ ಥರ ಕಾಣಿಸ್ತಾ ಇದೆ. ಈಗ ತಿರುಗೆಲ್ಲನೂ ಬಾಗಿಲು ಒರೆಸ್ಕೊಂಬಂದ್ಬಿಡ್ತೀನಿ. ಇವತ್ತೇನು ತೊಳೆಯೋಕೆ ಹೋಗೋದಿಲ್ಲ, ಟೈಮ್ ಆಗಿತ್ತಲ್ಲ, ಅದಕ್ಕೇ ಒರೆಸ್ಬಿಡ್ತೀನಿ. ಒರೆಸಿ ಇನ್ನು ಮನೆ ಒಳಗಡೆ ಬಂದು ಫರ್ನಿಚರ್ ಅವೆಲ್ಲನೂ ಧೂಳು ಕೊಡ್ವಿ. ಒಳಗಡೆ ಇದು ರೂಮಿಂದೆಲ್ಲನೂ ಹಾಸಿಗೆ ಮೇಲಿನ ಧೂಳೆಲ್ಲ ಕೊಡ್ವಿ. ಬೆಡ್ಶೀಟೆಲ್ಲ ಮಡಚಿಟ್ಟು ಇವಾಗ ದಿವಾನದ್ದೆಲ್ಲ ಕೊಡ್ತಾ ಇದ್ದೀನಿ. ನೋಡಿ, ಅದೆಲ್ಲ ಕೊಡ್ವಿ. ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬರ್ಬೇಕೀಗ. ಟೈಮ್ ಬೇರೆ ಆಗಿರೋದ್ರಿಂದ ಫಾಸ್ಟಾಗಿ ಮಾಡ್ಕೊಬೇಕು ಇವತ್ತು ಕೆಲಸ. ಯಾಕಂದರೆ ಎದ್ದಿರೋದು ಲೇಟ್ ಅಲ್ವಾ. ಬೇಗ ಎದ್ದರೆ ಎಲ್ಲ ಬೇಗ ಕೆಲಸ ಆಗುತ್ತೆ, ನೀಟಾಗೂ ಆಗುತ್ತೆ. ಲೇಟಾಗಿದ್ದರೆ ಎಲ್ಲ ಎಡವಟ್ಟು ಕೆಲಸಗಳೇ ಆಗ್ತಾ ಹೋಗುತ್ತೆ. ಎಲ್ಲ ಮುಗ್ದಿದೆ ಇವಾಗ. ನೋಡಿ, ಒಂದು ಕಡೆಯಿಂದ ಗುಡಿಸ್ಕೊಂಬರ್ತಾಯಿದ್ದೀನಿ. ಎಲ್ಲ ಗುಡಿಸಿ ಒರೆಸ್ಕೊಂಬಂದು ನೋಡಿ ಒರೆಸ್ಕೊಂಬರ್ತಾಯಿದ್ದೀನಿ. ಎಲ್ಲ ಒರೆಸಾದ್ಮೇಲೆ ಒಳಗಡೆ ಹೋಗಿ ಪಡ್ಡುಗೆ ರೆಡಿ ಮಾಡಬೇಕೀಗ. ಎಲ್ಲ ಒರೆಸಾಯ್ತು. ನೋಡಿ, ಇವಾಗ ಸ್ಟವ್ ಹಚ್ತಾಯಿದ್ದೀನಿ. ಪಡ್ಡು ಮಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲೆಲ್ಲ ಹಚ್ಚಿಟ್ಕೊಂಡು ಹಾಕ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನೆಲ್ಲನೂ ಪಡ್ಡು ಮಣೆಗೆ ಹಾಕ್ತೀನಿ. ಸ್ವಲ್ಪ ಒಂದು 10 ನಿಮಿಷ ಬಿಸಿ ಮಾಡ್ಕೊಳ್ಳಬೇಕು. ಇಲ್ಲಾಂದರೆ ನಾವು ಹಿಟ್ಟು ಹಾಕಿದ್ರೆ ಎದ್ದೇಳೋದಿಲ್ಲ ಬೇಗ ಮೇಲೆ. ಈಗ ನೋಡಿ, ಇದು ತಿರ್ವಾಕ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ಎಲ್ಲನೂ. ನೀವು ತಿರ್ವಾಕಿದ್ಮೇಲೆ ಒಂದು 2 ನಿಮಿಷ ಬೇಯಿಸ್ಬೇಕಾಗುತ್ತೆ. ಎಲ್ಲ ಎತ್ತಿ ಇವಾಗ ತಟ್ಟೆಗೆ ಹಾಕ್ಕೊತಿದ್ದೀನಿ. ಬೆಂದಾಗಿದೆ ಎಲ್ಲ ತಟ್ಟೆಗೆ ಹಾಕ್ಕೊಂಡು ಇವಾಗ ಲಂಚ್ ಬಾಕ್ಸ್ಗೆ ಅವ್ನಿಗೆ ಹಾಕ್ಕೊಡ್ಬೇಕಲ್ಲ. ಚಟ್ನಿ ಬೇರೆ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕೋವಾಗ ಎಲ್ಲನೂ ಚೆಲ್ಲೋಯ್ತು. ಈ ಕಾಯಿ, ಕಡಲೆ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಆಯ್ತು ಇವಾಗ ಚಟ್ನಿ. ಅದನ್ನು ಮಿಕ್ಸಿನ ಎತ್ತಿಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಇವಾಗ ಪಡ್ಡುನ ಮತ್ತು ಚಟ್ನಿ ಹಾಕ್ತಾಯಿದ್ದೀನಿ. ಇನ್ನೊಂದು ಬಾಕ್ಸ್ಗೆ ಕಲ್ಲಂಗಡಿ ಹಣ್ಣು ಹಾಕ್ತಾಯಿದ್ದೀನಿ. ಎಲ್ಲ ಮುಗೀತು. ಅವ್ನು ಲಂಚ್ ಬಾಕ್ಸ್ ಪ್ರಿಪೇರ್ ಆಯಿತು. ಅವ್ನಿಗೆ ಎತ್ತಿಟ್ಕೊಂಡಿದ್ದಾನೆ. ಅವ್ನು ತಿಂಡಿ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಇವಾಗ ಒಂದು ಯೂನಿಫಾರ್ಮ್ ಎಲ್ಲನೂ ಎತ್ತಿ ಜೋಡಿಸಿಕ್ತಾಯಿದ್ದೀನಿ. ನೋಡಿ, ಎಲ್ಲ ಐರನ್ ಮಾಡಿ ನೋಡಿ ಇವಾಗೆಲ್ಲ ಐರನ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವ್ರದ್ದು ಯೂನಿಫಾರ್ಮು ಎಲ್ಲನೂ ಐರನ್ ಮಾಡಿ ಇಡ್ತಾಯಿದ್ದೀನಿ.
ಅವ್ರಿಗೂ ಟೈಮ್ ಆಗಿದೆ, ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅದಕ್ಕೆಲ್ಲ ಐರನ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಈಗ ನೋಡಿ ನಮ್ಮನೆಯವರು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಅವ್ರು ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಪೂಜೆ ಮಾಡಿಬಿಟ್ಟೆ ಹೋಗೋದು. ಸಂಜೆ ನಾನು ಮಾಡ್ಕೊತೀನಿ. ನಾನೇನಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಎಲ್ಲ ಮಾಡಿಬಿಟ್ಟೆ ಹೋಗ್ತೀವಿ. ಇವಾಗ ಹೊರಟಿದ್ದಾರೆ. ಅವ್ರು ಹೊರಟ್ಮೇಲೆ ನಾನು ಸೊಪ್ಪಿತ್ತು, ಸೊಪ್ಪನ್ನ ನೈಟ್ಗೆ ಮೊಸಪ್ಪು ಮಾಡಬೇಕಲ್ಲ, ಇವಾಗೆಲ್ಲನೂ ನೋಡಿ ಎಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪಿತ್ತು, ಕರ್ಬೇವಿನ ಸೊಪ್ಪನ್ನೂ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಒಂದು ಟಿಶ್ಯೂ ಪೇಪರ್ ಹಾಕಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.